ಮುಖ್ಯ ಅತಿಥಿಗಳಾದ ಶ್ರೀ ಹರೇಕೃಷ್ಣ ಶಾಸ್ತ್ರೀಜಿಯವರೇ, ಕೃಷಿ ವಿಶ್ವವಿದ್ಯಾನಿಲಯದ ಆಡಳಿತ ಹಾಗೂ ಶೈಕ್ಷಣಿಕ ಮಂಡಳಿಗಳ ಸದಸ್ಯರೇ, ಈ ವರ್ಷ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ, ವಿಶ್ವವಿದ್ಯಾನಿಲಯದ ನನ್ನ ಸಹೋದ್ಯೋಗಿಗಳೇ, ಮಹಿಳೆಯರೇ ಹಾಗೂ ಮಹನೀಯರೇ, ಆಡಳಿತ ಮಂಡಳಿ ಸದಸ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 23ನೇ ಘಟಿಕೋತ್ಸವ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಹೆಮ್ಮೆಯ ಕುಲಪತಿಗಳು ಹಾಗೂ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ಈ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಪದವಿ ಪ್ರಮಾಣದಾನ ಮಾಡಲು ಸಮ್ಮತಿಸಿರುವುದು ನಮ್ಮೆಲ್ಲರಿಗೂ ಹರ್ಷವನ್ನುಂಟು ಮಾಡಿದೆ. ನಮ್ಮ ವಿಶ್ವವಿದ್ಯಾನಿಲಯದ ನೀಡುತ್ತಾ ಬಂದಿರುವ ಮಹತ್ವಪೂರ್ಣ ಮಾರ್ಗದರ್ಶನಗಳು ನಮ್ಮಲ್ಲಿ ಸ್ಫೂರ್ತಿ ಮತ್ತು ನವಚೇತನವನ್ನುಂಟು ಮಾಡಿ ಸಮಗ್ರ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದೆ. ಶೈಕ್ಷಣಿಕ ರಾಜ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಹರೇಕೃಷ್ಣ ಶಾಸ್ತ್ರೀಜಿಯವರು ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮ ಸುದೈವ. ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ, ಕೃಷಿ ಶಿಕ್ಷಣ ಹಾಗೂ ಸಂಶೋಧನೆಗಳ ಏಳಿಗೆಗಾಗಿ ಮುಖ್ಯ ಅತಿಥಿಗಳಾಗಿರುವುದು ನಮಗೆಲ್ಲ ಮಾಡಲು ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವುದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಆರ್ಥಿಕ ಸ್ವಾಗತವನ್ನು ಬಯಸುವ ಸದಸ್ಯರು, ಪದವಿ ಗಳಿಸುತ್ತಿರುವ ವಿದ್ಯಾರ್ಥಿಗಳ ಸಮುದಾಯ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಇದೇ ರೀತಿ ಆಹ್ವಾನಿತ ಸಭಿಕರು, ಪತ್ರಿಕಾ ಪ್ರತಿನಿಧಿಗಳು, ಆಕಾಶವಾಣಿ ಹಾಗೂ ದೂರದರ್ಶನದವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ವರ್ಷ ನಡೆದ ವಿವಿಧ ಚಟುವಟಿಕೆಗಳು ಹಾಗೂ ಸಾಧನೆಗಳ ಪ್ರಮುಖ ಅಂಶಗಳ ಸಂಕ್ಷಿಪ್ತ ವರದಿಯನ್ನು ಸಭೆಯ ಮುಂದಿಡುವುದು ಔಚಿತ್ಯಪೂರ್ಣವಾಗಿದೆ ಎಂದು ಭಾವಿಸುತ್ತೇನೆ. ಒಂದು ಬೆಂಗಳೂರಿನಲ್ಲಿಯೂ ಮತ್ತೊಂದು ಮಂಗಳೂರಿನಲ್ಲಿಯೂ ಇದೆ. ಇಲ್ಲಿ ಕೃಷಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ವಿಶ್ವವಿದ್ಯಾನಿಲಯವು 4 ಪ್ರಾಂತೀಯ ಸಂಶೋಧನಾ ಕೇಂದ್ರಗಳು, ಸಂಘಟಿತ ಮತ್ತು ತಾತ್ಪೂರ್ತಿಕ ಸಂಶೋಧನಾ ಪ್ರಾಯೋಜನೆಗಳನ್ನು, 4 ವಿಸ್ತರಣಾ ಶಿಕ್ಷಣ ಘಟಕಗಳು, 1 ಕೃಷಿ ವಿಜ್ಞಾನ ಕೇಂದ್ರ ಮತ್ತು 1 ರೈತ ತರಬೇತಿ ಕೇಂದ್ರವನ್ನು ಹೊಂದಿದೆ. ಮಾಸ್ಟರ್ ಪದವಿಗಾಗಿ 268 ವಿದ್ಯಾರ್ಥಿಗಳು, 19 ವಿಷಯಗಳಲ್ಲಿ PhD ಪದವಿ ಕಾರ್ಯಕ್ರಮಕ್ಕಾಗಿ 96 ವಿದ್ಯಾರ್ಥಿಗಳು, ಬೆಳೆ ಉತ್ಪಾದನೆ ಹಾಗೂ ರೇಷ್ಮೆ ವ್ಯವಸಾಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಠ್ಯಕ್ರಮಗಳಿಗೆ 18 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. 87-88ರ ಶೈಕ್ಷಣ ವರ್ಷದ ಅವಧಿಯಲ್ಲಿ ಅವರಲ್ಲಿ ತೋಟಗಾರಿಕೆ, ಕೃಷಿ, ಪಶುವೈದ್ಯಕೀಯ, ಹೈನುಗಾರಿಕೆ, ಸಹಕಾರ, ಕೃಷಿ ಮಂತ್ರಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಕೊಡುಗೆಯಾಗಿ ಒಂದು ಕೃಷಿಕ ಪ್ರಶಸ್ತಿಯನ್ನು, ಇಂಡಿಯಾ ಪ್ರಶಸ್ತಿಗಳೆರಡೂ ದೊರೆತಿವೆ. ಡಾಕ್ಟರ್ MP ವೈದೇಹಿ ಕೃಷಿ ವಿಜ್ಞಾನ ಸಹ ಪ್ರಾಧ್ಯಾಪಕರು ಯುವ ಸೈನ್ಸ್ ಅಸೋಸಿಯೇಷನ್ ಎಂದು ಪ್ರಶಸ್ತಿ ನೀಡಿದ್ದಾರೆ. ಪಶುವೈದ್ಯಕೀಯ ಕಾಲೇಜು ಬೆಂಗಳೂರು ಇವರನ್ನು 89ರಲ್ಲಿ ಸ್ಪೇನಿನಲ್ಲಿ ಫೆಲೋ ಆಫ್ ರಾಯಲ್ ಅಕಾಡೆಮಿ ಆಫ್ ವೆಟರ್ನರಿ ಸೈನ್ಸ್ ಸದಸ್ಯರಾಗಿ ನೇಮಕ ಮಾಡಲಾಯಿತು. ಅವರು ಈ ಅಕಾಡೆಮಿಗೆ ಸದಸ್ಯರಾಗಿ ನೇಮಕಗೊಂಡ ಮೊದಲ ಭಾರತೀಯ ವೈದ್ಯರು. ಜೀವಿ ಕ್ಷೇತ್ರಕ್ಕೆ ಇರುವ ಕೊಡುಗೆಗಾಗಿ ಈ ಸದಸ್ಯತ್ವವನ್ನು ಹಿರಿಯ ಸಹಾಯಕರಾಗಿರುವ MP ಶಿವಣ್ಣ 1988 ಅಕ್ಟೋಬರ್ 7ರಂದು ದಕ್ಷಿಣ ಕೊರಿಯಾದ ಕಾಂಗ್ಜೂದಲ್ಲಿ ನಡೆದ 21ನೇ ವಿಶ್ವ ಕ್ರೀಡಾಪಟುಗಳ ಚಾಂಪಿಯನ್ಶಿಪ್ ಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಬೆಳ್ಳಿ ಪದಕ ಗಳಿಸಿ ದೇಶಕ್ಕೆ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕೀರ್ತಿ ತಂದಿದ್ದಾರೆ. ವಿಶ್ವವಿದ್ಯಾನಿಲಯವು 15 ಸಂಕೀರ್ಣಗಳು, ಸಮ್ಮೇಳನಗಳು, 6 ಕಾರ್ಯಗಾರಗಳನ್ನು ನಡೆಸಿತ್ತು. ಇನ್ನು ಸಂಶೋಧನಾ ವಿಚಾರವನ್ನು ಹೇಳುವುದು US, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಇತರ ಧನಸಹಾಯಕ ಹೊಸ ಸಂಶೋಧನಾ ಪ್ರಾಯೋಜನೆಗಳನ್ನು ಕಾರ್ಯಗೊಳಿಸಲಾಗಿದೆ. ತಾಂತ್ರಿಕತೆ ಸಂಶೋಧನಾ ಕೇಂದ್ರವನ್ನು ಜಪಾನ್ ಸರ್ಕಾರದ ಧನ ಸಹಾಯದಿಂದ 22 ಕೋಟಿ ರೂಪಾಯಿಯಲ್ಲಿ ಆರಂಭಿಸುವ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಇನ್ನು ಸಸ್ಯ ತಳಿ ಅಭಿವೃದ್ಧಿ ವಿಚಾರವಾಗಿ ಹೇಳುವುದಾದರೆ IET 75 ಸಣ್ಣ ಸಹಿಷ್ಣುವಾಗಿದ್ದು ಕರ್ನಾಟಕದ BPH ಸಾಂಕ್ರಾಮಿಕತೆ ದೇಶಗಳಲ್ಲಿ ಬೇಸಾಯಕ್ಕಾಗಿ ಇದನ್ನು ಬಿಡುಗಡೆ ಬೆಳೆಯೊಂದಿಗೆ ಅಂತರ ಬೆಳೆಯಾಗಿ ಬೆಳೆಯಲು ಸೂಕ್ತವಾಗಿರುವ ಅಲ್ಪಾವಧಿ ಸೋಯಾಬೀನ್ ತಳಿಯಾದ ಮೊನೆಟ್ಟಾವನ್ನು ಬಿಡುಗಡೆ ಮಾಡಲಾಗಿದೆ. ಮಲೆನಾಡು ಪ್ರದೇಶದಲ್ಲಿ 30 ದಿನಗಳ ಭತ್ತದ ಸಸಿಗಳನ್ನು ಜುಲೈ 20ರೊಳಗೆ ನಾಟಿ ಮಾಡುವುದರಿಂದ ಬೆಂಕಿ ರೋಗ ಹಾಗೂ ಜಳ್ಳು ಗುಣವನ್ನು ತಡೆಗಟ್ಟಬಹುದು. ಕ್ರಷ್ ಹುಲ್ಲು ಬದುಗಳು ಮಣ್ಣು ಮತ್ತು ತೇವಾಂಶದ ಸಂಕಲನೆಯಲ್ಲಿ ಮಣ್ಣಿನಿಂದ ನಿರ್ಮಿಸಿದ ಬದುಗಳಷ್ಟೇ ಪರಿಣಾಮಕಾರಿಯಾಗಿ ಕಂಡುಬಂದಿತ್ತು. ಅಷ್ಟೇ ಅಲ್ಲದೆ ಇವು ಹೊಲದಲ್ಲಿ ನೀರು ನಿಲ್ಲುವಿಕೆಯನ್ನು ಹೆಚ್ಚಿಸಿ ಒಂದು ಪ್ರಮುಖವಾದ ಶಾಶ್ವತ ಸಮಪಾತಲಿ ಸಾಲುಗಳನ್ನು ಒದಗಿಸುತ್ತದೆ. ಮಣ್ಣು ವಿಜ್ಞಾನದಲ್ಲಿ ಹೇಳುವುದಾದರೆ ಶಿಫಾರಸು ಮಾಡಿದ ಬಳಸುವುದರಿಂದ ಮಣ್ಣಿನ pH ಕಡಿಮೆಯಾಗುತ್ತದೆ.
ಆದರೆ ಇದರಿಂದ ಸೂಕ್ಷ್ಮ ಪೋಷಕಾಂಶಗಳಾದ ಕಬ್ಬಿಣ, ಸತು, ತಾಮ್ರ ಮತ್ತು ಮ್ಯಾಂಗನೀಸ್ ಲಭ್ಯತೆಯು ಹೆಚ್ಚಾಗುತ್ತದೆ. ಸಸ್ಯರೋಗ ಶಾಸ್ತ್ರದಲ್ಲಿ ಮೂಡಿಗೆರೆಯಲ್ಲಿ ವ್ಯಾಲಕ್ಟಿ ನರ್ಸರಿಗಳಲ್ಲಿ ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಿಸುವಲ್ಲಿ ಡೈಥೇನ್ ಮತ್ತು ರಿಡೋಮಿಲ್ ಮಿಶ್ರಣವು ಅತ್ಯಂತ ಪರಿಣಾಮಕಾರಿಯಾಗಿ ಕಂಡು ಬೆಳೆಯ ಉತ್ಪಾದನೆ ಮೇಲೂ ಸಹ ಇದರ ಉಳಿಕೆ ಅನುಕೂಲ ಪರಿಣಾಮ ಕಂಡು ಬಂದಿತು. ರೈಸೋಬಿಯಂ ವಿಭೇದ UASB 229 ಇತ್ತೀಚೆಗೆ ಸೋಯಾಬೀನ್ ಬೆಳೆಗಾಗಿ ಹೊಸದಾಗಿ ಪ್ರತ್ಯೇಕಿಸಲಾಗಿರಷ್ಟವರೆಗೆ ಇಳುವರಿಯನ್ನು ಹೆಚ್ಚಿಗೆ ಉಂಟು ಮಾಡಿದೆ. ಬೀಜ ತಾಂತ್ರಿಕತೆಯಲ್ಲಿ ಹೆಸರು ಕಾಳಿನ ಬೀಜವನ್ನು ಉತ್ಪಾದಿಸಿದಾಗ ಈ ಬೇಳೆಕಾಳು ಜೀರುಂಡೆಗಳ ವಿರುದ್ಧ ಪರಿಣಾಮಕಾರಿಯಾಗಿರುವುದು ಹಾಗೂ 20 ತಿಂಗಳವರೆಗೆ ವಂಕಿಯಾಕಾರದ ವಿದ್ಯುತ್ ಚಾಲಿತ ಕಾಯಿ ಬಿಡಿಸುವ ಮತ್ತು ಒಕ್ಕುವ ಯಂತ್ರವನ್ನು ನೆಲಗಡಲೆ ಮತ್ತು ಬೆಳೆಗಳಿಗೆ 45% 200% ಹೆಚ್ಚು ಸಮರ್ಥವಾಗಿ ನೆಲಗಡಲೆಕಾಯಿ ಬಿಡಿಸುವಿಕೆ ಹಾಗೂ ಭತ್ತ ಒಕ್ಕುವಿಕೆಯನ್ನು ಕ್ರಮವಾಗಿ ನಿರ್ವಹಿಸಬಲ್ಲವು. ಸುಗ್ಗಿಯ ನಂತರ ತಾಂತ್ರಿಕತೆಯಲ್ಲಿ ಜೈವಿಕ ಅನಿಲವು ಇಂಗ್ಲಾಮ್ಲಾಮ್ಲದಷ್ಟೇ ಪರಿಣಾಮಕಾರಿಯಾಗಿ ಬೇಳೆಕಾಳುಗಳ ಕೆಲವು ದಾಸ್ತಾನು ಕೀಟಗಳನ್ನು ನಿಯಂತ್ರಿಸಬಹುದೆಂದು ಕಂಡು ಬಂದಿದೆ. ತೋಟಗಾರಿಕೆ ವಿಚಾರದಲ್ಲಿ ಹೇಳುವುದಾದರೆ ಸಿಹಿಗೆಣಸು C40 ಪರೀಕ್ಷೆಯ ಅಂತಿಮ ಹಂತದಲ್ಲಿದೆ. ಇದರಿಂದ ಮರವೊಂದಕ್ಕೆ 13.5 ಕಿಲೋಗ್ರಾಂನಷ್ಟು ಹೆಚ್ಚು ಇಳುವರಿಯನ್ನು 4 ವರ್ಷಗಳ ಅವಧಿಯಲ್ಲಿ, ಎಂದರೆ ಉಳ್ಳಾಳದಲ್ಲಿನ ಹಳೆಯ ಮರಗಳ ಇಳುವರಿಗಿಂತ 4 ಪಟ್ಟು ಹೆಚ್ಚು ಇಳುವರಿ ನೀಡುವುದೆಂದು ಕಂಡು ಬಂದಿದೆ. ಮೀನುಗಾರಿಕೆ ಸಹಕಾರಿಗಳ ಅಭಿವೃದ್ಧಿಪಡಿಸಲು ಸಾಕಷ್ಟು ಅವಕಾಶವಿದೆ ಎಂದು ತಿಳಿದು ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿದೆ. ಇನ್ನು ಪ್ರಾಣಿ ವಿಜ್ಞಾನದಲ್ಲಿ ಮನುಷ್ಯರಲ್ಲಿನ ರೋಗಜನಕವಾದ ಶಿಸ್ತೋಸೋಮ ಜಪಾನಿಕಂ ದನಗಳಲ್ಲಿ ಶಿಸ್ತೋಸೋಮ ನೇತ್ರವನ್ನು ಗುರುತಿಸುವಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಿತು. ಈ ಕಾಲೆಯ ಅತ್ಯಂತ ಮಹತ್ವಪೂರ್ಣವಾಗಿದೆ. ರೇಷ್ಮೆ ಹುಳು ಕೋಶಗಳಲ್ಲಿ ಲೈಸಿನ್ ಸಮೃದ್ಧವಾಗಿರುತ್ತದೆ ಹಾಗೂ ಇದನ್ನು ಲಾಭವು ಕಂಡು ಬಂದಿದೆ. ಮೀನುಗಾರಿಕೆ ವಿಚಾರವಾಗಿ ಹೇಳುವುದಾದರೆ ಲಿಬಿಯಾ ರೋಗಿಸಲಾಗಿದ್ದು ಇದರಲ್ಲಿ ರೋಗದ ವೇಗವಾಗಿ ಬೆಳೆಯುವ ಗುಣ ಹಾಗೂ ಫೆಂಬ್ರಿಯಾಟದ ಸುಲಭ ತಳಿ ಅಭಿವೃದ್ಧಿ ಸ್ವಭಾವಗಳನ್ನು ಮಿಶ್ರಗೊಳಿಸಲಾಗಿದೆ. ರಾಷ್ಟ್ರೀಯ ಕೃಷಿ ಸಂಶೋಧನಾ ಯೋಜನೆ ಹಂತದ 2ರ ಅಡಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ವಿಷಯಗಳೆಂದರೆ ನೀರಾವರಿ, ನೀರು ನಿರ್ವಹಣೆ, ತೋಟಗಾರಿಕೆ, ಅರಣ್ಯ ಕೃಷಿ, ಕೃಷಿ ಉಪಕರಣಗಳು, ಪ್ರಾಣಿ ಪೌಷ್ಟಿಕತೆ ಮತ್ತು ನಿರ್ವಹಣೆ, ಒಳನಾಡು ವಿಶ್ವವಿದ್ಯಾಲಯದ ರಾಜ್ಯ ಕೃಷಿ ಇಲಾಖೆ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಹೋದ್ಯೋಗದೊಂದಿಗೆ ಪ್ರಾಂತೀಯ ಅಧಿಕ ಇಳುವರಿ ಸಾಂದ್ರ ಬೇಸಾಯ ಪದ್ಧತಿ ಪುಸ್ತಕಗಳನ್ನು 4 ಪ್ರಾಂತಗಳನ್ನು ಇಂಡಿಯಾದಲ್ಲಿ ಮೊದಲ ಬಾರಿಗೆ ನಾವು ಬಿಡುಗಡೆ ಮಾಡಲಾಗಿದೆ. ಈ ಭಾಗವಹಿಸುವ ಪ್ರದರ್ಶನದಲ್ಲಿ ಭಾಗವಹಿಸುವುದರ ಜೊತೆಗೆ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳಗಳನ್ನು ಸಹ ಏರ್ಪಡಿಸಿದ ಮಾವು ಸಾಗುವಳಿ ಬಗ್ಗೆ 2 ವಿಶೇಷ ದೂರದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ರೈತ ತರಬೇತಿ ಕೇಂದ್ರವು ಮಹಿಳಾ ಹಾಗೂ ಯುವಕ ತರಬೇತಿ ವಿಸ್ತರಣಾ ಪ್ರಾಯೋಜನೆಯಡಿಯಲ್ಲಿ ಫಾರಂ ಯುವಕರಿಗಾಗಿ 18 ದಿನಗಳ 4 ಸಂಸದೀಯ ತರಬೇತಿ ಕಾರ್ಯಕ್ರಮಗಳು ಮತ್ತು ಫಾರಂ ಮಹಿಳೆಯರಿಗಾಗಿ 10 ದಿನಗಳ 6 ಸಂಸದೀಯ ತರಬೇತಿ ಕಾರ್ಯಕ್ರಮ ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 10 ಆವರಣದಲ್ಲೇ ನಡೆಸುವ ಹಾಗೂ 4 ಆವರಣದಾಚೆ ನಡೆಸುವ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಕ್ರಮವಾಗಿ 350 ಹಾಗೂ 170 ಮಂದಿಗೆ ತರಬೇತಿ ನೀಡಲಾಯಿತು. ಇದರಲ್ಲಿ ಬೆಳೆ ಉತ್ಪಾದನೆಗಳ ಬಗ್ಗೆ ತರಬೇತಿ ನೀಡಲಾಯಿತು. ಹೊಲದ ಬೆಳೆಗಳು, ತೋಟಗಾರಿಕೆ ಮತ್ತು ನಿರ್ವಹಣೆಗಳಿಂದ ವಿವಿಧ ಅಂಶಗಳಲ್ಲಿ ತರಬೇತಿ ನೀಡಿ ಹೊಸ ವಿಚಾರಗಳಲ್ಲಿ ಪರಿಣಿತರಾಗುವಂತೆ 16 ವಿವಿಧ ಕಾಲಾವಧಿಗಳ ತರಬೇತಿ ಕಾರ್ಯಕ್ರಮಗಳನ್ನು ವಿಶ್ವವಿದ್ಯಾನಿಲಯದ ಸಿಬ್ಬಂದಿ ತರಬೇತಿ ಘಟಕವು ನಡೆಸಿಕೊಟ್ಟಿದೆ. ಅವಧಿ ಮತ್ತು ದೀರ್ಘಾವಧಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಇದರಲ್ಲಿ ಗ್ರಾಮೀಣ ಮಹಿಳೆಯರು ಕೂಡ ಭಾಗವಹಿಸಿದ್ದರು. ಭಾರತ ಸರ್ಕಾರದ 20 ಅಂಶಗಳ ಕಾರ್ಯಕ್ರಮದಡಿಯಲ್ಲಿ ಇಡೀ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೃಷಿ ವಿಶ್ವವಿದ್ಯಾನಿಲಯವು 43 ಆಯ್ದ ಹಳ್ಳಿಗಳಲ್ಲಿ ಕೃಷಿ ಬೇಸಾಯ, ದ್ವಿದಳ ಕಾಳು ಬೆಳೆ, ಎಣ್ಣೆ ಬೀಜ ಉತ್ಪಾದನೆ ಮತ್ತು ಮತ್ತಿತರ ಕೃಷಿ ಕಾರ್ಯಕ್ರಮಗಳನ್ನು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆ ಮುಂದುವರಿಸಲಾಗಿದೆ. ಇನ್ನು ವಿದ್ಯಾರ್ಥಿ ಚಟುವಟಿಕೆಗಳ ವಿಚಾರವಾಗಿ ಹೇಳುವುದಾದರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮಂಗಳೂರು ಮೀನುಗಾರಿಕೆ ಕಾಲೇಜು ವಿದ್ಯಾರ್ಥಿಗಳು ಪರ್ಯಾಯ ಪಾರಿತೋಷಿಕ ಪಡೆದರು. ಈ ಯುವಜನೋತ್ಸವದಲ್ಲಿ ಗೆದ್ದ ವಿದ್ಯಾರ್ಥಿಗಳು ಚಿರುಚುನಾಪಳ್ಳಿಯ ಭಾರತಿದಾಸನ ವಿಶ್ವವಿದ್ಯಾಲಯದಲ್ಲಿ ನಡೆದ ದಕ್ಷಿಣವೆಲ್ಲ ಅಂತರ ವಿಶ್ವವಿದ್ಯಾಲಯ ಯುವಜನೋತ್ಸವದಲ್ಲಿ ಭಾಗವಹಿಸಿದರು. ಮಂಗಳೂರು ಮೀನುಗಾರಿಕೆ ಕಾಲೇಜು ವಿದ್ಯಾರ್ಥಿ ವಿಜಯಾನಂದ ಭಿತ್ತಿಪತ್ರ ರಚನೆ, ಮಂಗಲ ರೋಟರಿ ಕ್ಲಬ್ನವರು ನಡೆಸಿದ ಇಂಟ್ರೋ ರೋಟ್ರಾಕ್ಟ್ ಇಂಗ್ಲಿಷ್ ಚರ್ಚಾರ್ಜ್ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗಳಿಸಿದರು. ಬೆಂಗಳೂರು ಮೆಡಿಕಲ್ ಟ್ರಸ್ಟ್ ಸಹಕಾರದೊಂದಿಗೆ GKVK ಆವರಣದಲ್ಲಿ ಸ್ವಯಂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, GKVK ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು 111 ಯೂನಿಟ್ಗಳಷ್ಟು ರಕ್ತದಾನವನ್ನು ಮಾಡಿದರು. ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ
ನಮ್ಮ ವಿಶ್ವವಿದ್ಯಾಲಯದ ಎಂಎಸ್ಸಿ ಕೃಷಿ ವಿದ್ಯಾರ್ಥಿ ವೆಂಕಟೇಶ್ ಕುಮಾರ್ 200 ಮೀಟರ್ ಓಟದಲ್ಲಿ ಹಾಗೂ ಕುಮಾರಿ ನೀಲಂ ಗೌರ್ ಬ್ರಾಡ್ ಜಂಪಿನಲ್ಲಿ 5ನೇ ಸ್ಥಾನವನ್ನು ಗಳಿಸಿ ಖೋ ಖೋ ಪುರುಷರ ಕ್ರೀಡಾ ಸ್ಪರ್ಧೆಯನ್ನು ನಡೆಸಿತು. ಪಶುವೈದ್ಯಕೀಯ ವಿದ್ಯಾರ್ಥಿ ಎಚ್.ಎಂ. ನ್ಯಾಗೇಶ್ವರಿಗೆ ಪ್ರಚಲಿತ ವರ್ಷದ ಖೋ ಖೋ ಆಟದಲ್ಲಿ ತೋರಿಸಿದ ವಿಶೇಷ ಪ್ರತಿಭೆಗಾಗಿ ಕೃಷಿ ವಿಶ್ವವಿದ್ಯಾನಿಲಯದ ಕ್ರೀಡಾ ಸ್ವರ್ಣ ಪದಕವನ್ನು ನೀಡಲಾಗಿದೆ. ನಾಟ್ಯ ಸಂಘ ಥಿಯೇಟರ್ ಸೆಂಟರ್ನವರು ನಡೆಸಿದ ವೆಚ್ಚದಲ್ಲಿ ತರಬೇತಿಗಾರ ವಸತಿ ಗೃಹ ಹಾಗೂ ವಿಚಾರ ಸಂಕಿರಣ ಸಭಾಂಗಣ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲಾಯಿತು. ಈ ಕಟ್ಟಡವನ್ನು ಸೃಜಿಸಲಾಗಿದೆ. ರಾಷ್ಟ್ರೀಯ ಕೃಷಿ ವಿಸ್ತರಣಾ ಪ್ರಯೋಜನೆ ಅಡಿಯಲ್ಲಿ ಬ್ರಹ್ಮಾವರ ಕ್ಷೇತ್ರದಲ್ಲಿ ವಿಶ್ವವಿದ್ಯಾಲಯವು ಸುಮಾರು 20 ಎಕರೆಗಳಷ್ಟು ಹೆಚ್ಚಿನ ಜಮೀನನ್ನು ಸ್ವಾಧೀನಕ್ಕೆ 88-89ನೇ ಸಾಲಿನ ವರ್ಷಕ್ಕೆ ರಾಜ್ಯ ಸರ್ಕಾರವು ಯೋಜನೇತರ ವಿಷಯದಲ್ಲಿ 980 ಲಕ್ಷ ರೂಪಾಯಿ ಹಾಗೂ ಯೋಜನೆಯಡಿಯಲ್ಲಿ 150 ಲಕ್ಷ ರೂಪಾಯಿಗಳನ್ನು ಹಂಚಿಕೆ ಮಾಡಿಕೊಟ್ಟಿದೆ. ಸರ್ಕಾರವು ಯುಜಿಸಿ ವೇತನ ಶ್ರೇಣಿ ನೀಡಲು ಮಂಜೂರಾತಿ ನೀಡಿದ್ದು 1/86ರಿಂದ ಅಧ್ಯಾಪಕರುಗಳಿಗೆಲ್ಲ ನೀಡಬೇಕಾಗಿದ್ದ ಬಾಕಿ ಹಣವನ್ನು ಸಂದಾಯ ಮಾಡಿದ್ದೇನೆ. NARP ನಾರ್ಪ್ ಅಂತ ಹೇಳ್ತೀವಿ ಅಂತ 2ರಲ್ಲಿ ವಿಶ್ವವಿದ್ಯಾನಿಲಯವು ಇದು 89 ಜನವರಿ 1ರಿಂದ ಪ್ರಾರಂಭವಾಗಿ 4 ವರ್ಷ ಅವಧಿಗೆ ಒಟ್ಟಾರೆ 250 ಲಕ್ಷ ವೆಚ್ಚವಾಗುತ್ತೆ. ಇದರ ಅಡಿಯಲ್ಲಿ ಮಧ್ಯ ಶುಷ್ಕ ವಲಯಕ್ಕಾಗಿ ತಿಪಟೂರು ತಾಲೂಕಿನ ಬಿದಿರಮ್ಮನಗುಡಿ, ಅರಸೀಕೆರೆ ಮತ್ತು ಹಿರಿಯೂರುಗಳಲ್ಲಿ ಮತ್ತೊಂದು ಉಪ ಪ್ರಯೋಜನ ಸಹ ಕಾರ್ಯಾಚರಣೆಗೆ ತರಲಾಗುತ್ತದೆ. ಇದನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು 1/10/88ರಿಂದ 5 ವರ್ಷಗಳ ಅವಧಿಗೆ ಒಟ್ಟಾರು 193 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಜೂರು ಮಾಡಿದೆ. ಕೃಷಿ ಬೆಳವಣಿಗೆಯ ಧ್ಯೇಯ ಸಾಧನೆಗಾಗಿ ರೈತರ ಏಳಿಗೆಗಾಗಿ ನಿರಂತರವಾಗಿ ದುಡಿಯುತ್ತಿರುವುದಲ್ಲದೆ ಮುಂದೆಯೂ ದುಡಿಯಲಾಗುತ್ತದೆ ಎಂಬುದನ್ನು ತಿಳಿಸಲು ನಾನು ನಿಮ್ಮೆಲ್ಲರೂ ಹರ್ಷಿಸುತ್ತೇನೆ. ಮಾನ್ಯ ಕುಲಪತಿಗಳೇ, ತಾವು ಈ ಘಟಿಕೋತ್ಸವದ ಸಮಾರಂಭವನ್ನು ಘೋಷಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಈ ಘಟಿಕೋತ್ಸವವನ್ನು ಶ್ರೀ CH ಲಕ್ಷ್ಮಣಯ್ಯ ಅವರಿಗೆ ಗೌರವಾರ್ಥ ಡಾಕ್ಟರ್ ಆಫ್ ಸೈನ್ಸ್ ಪದವಿ ಹಾಗೂ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡುವ I have the honor to present to you Shri CH Lakshmanaya, Rogi Breeder, retired of the University of Agricultural Science and the Board of Regents as fit and proper person by reason of his outstanding agricultural research work and thereby his contribution to agriculture development of the state, to receive the Doctor of Science honoris causa, to which I pray that he may be admitted. Chancellor, it is now my pleasant duty to present to you Mr. Chelavaya Harohalli Lakshmanaya, retired Rogi Breeder in the University of Agricultural Sciences, Bangalore, to make a brief statement of his outstanding achievement. Karnataka in the year 1921 in an agricultural family, graduated from the Mysore University in 1946 and joined service in the State Department of Agriculture in 1948. Research worker, was responsible for the development of a number of new strains in Rogi varieties, the staple food crop of the people of Karnataka. His contribution in the development of high-yielding Rogi varieties such as Udaya, Aruna, Purna, Annapurna, Kaveri, Shakti, suitable for various agroclimatic regions, is significant and singular. Later, by exploiting fully the genetic potentialities of the material from the Asiatic and African region, Mr. Lakshmanaya was able to develop the stabilized strains of India, popularly called Indo-African series, which could yield 40 to 50 quintals per hectare. 6 varieties in this series have been adapted by the farmers in different Prashasti 1968. Mr. Lakshmanaya is the recipient of Shri Hari Kode Cash Award in 1968 and Karnataka Krishik Samaj Award in 77.
in recognition of his outstanding contribution for the development with citation and cash award during the year 1977 by presenting in 1982 Karnataka Rajyotsava Award for his meritorious service in the cause of agriculture. Mr. Chancellor, here is Chaluvaya Haravalli in recognition of his outstanding research contribution of the UAS Bangalore. By virtue of the university vested in me as the Chancellor of the University of Agricultural Sciences, Bangalore, I admit Sri C.H. Lakshmanayya to the degree of Doctor of Science, honoris causa. ಇತರ ಪದವಿಗಳ ಅಭ್ಯರ್ಥಿಗಳು ಎದ್ದು ನಿಲ್ಲಲಿ. ಪದವಿಗಳ ಅಭ್ಯರ್ಥಿಯಾಗಿರುವ ಹಾಗೂ ಶಿಫಾರಸು ಮಾಡಿರುವ ಪದವಿಗಳನ್ನು ನೀಡಿ ಈ ವಿಶ್ವವಿದ್ಯಾಲಯದ ಸದಸ್ಯತ್ವಕ್ಕೆ ತಕ್ಕಂತೆ ನೀಡಿದುಕೊಳ್ಳುತ್ತೇವೆಂದು ಪ್ರಾಮಾಣಿಕವಾಗಿ ವಾಗ್ದಾನ ನೀಡುವುದಾಗಿ ಘೋಷಿಸುವಿರಾ? ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯ ಅಭ್ಯರ್ಥಿಗಳನ್ನು ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಅವರು ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರೆಂದು ಕಂಡು ಬಂದಿದ್ದಾರೆ. ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ಪ್ರತ್ಯಕ್ಷವಾಗಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಅನ್ವಯ ನಿಮಗೆ ಹಾಗೂ ಗೈರು ಹಾಜರಿಯಲ್ಲಿ ಪದವಿಯನ್ನು ಪಡೆಯುವ ಅಭ್ಯರ್ಥಿಗಳಿಗೆ ಈ ವಿಶ್ವವಿದ್ಯಾಲಯದ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಪ್ರದಾನ ಮಾಡುತ್ತೇವೆ. ಅಗ್ರಿಕಲ್ಚರಲ್ ಎಂಟಮಾಲಜಿ ಎಂ ಮಂಜುನಾಥನ್, ಕಂಜನ್ ಎಸ್ ಕರಿಪಾರ್, ಬಿ ಎಂ ಚಂದ್ರಶೇಖರ್ ರೆಡ್ಡಿ, ಜಿ ಸುಬ್ಬಿರೆಡ್ಡಿ, ಎಸ್ ಅನಿಮಲ್ ಜೆನೆಟಿಕ್ಸ್ ಅಂಡ್ ಬ್ರೀಡಿಂಗ್, ಕೃಷ್ಣ ಆರ್ ಹಾಗೂ ಕೃಷಿ ವಿಸ್ತರಣೆ, ಕೃಷಿ ಅರ್ಥಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ, ರೇಷ್ಮೆ ವ್ಯವಸಾಯ, ಕೃಷಿ ಜೀವ ರಸಾಯನಶಾಸ್ತ್ರ ಇವುಗಳಲ್ಲಿ ಮಾಸ್ಟರ್ ಪದವಿ, ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಹೈನುಗಾರಿಕೆ, ಹೈನು ವಿಜ್ಞಾನ, ಕುಕ್ಕಟ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ ಮತ್ತು ಮೀನುಗಾರಿಕೆಯಲ್ಲಿ ಮಾಸ್ಟರ್ ಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಮತ್ತು ಮೀನುಗಾರಿಕೆಯಲ್ಲಿ ಮಾಸ್ಟರ್ ಪದವಿಗಳನ್ನು ಅನುಕ್ರಮವಾಗಿ ಪಡೆಯುವ ಅರ್ಹತೆ ಹೊಂದಿದ್ದಾರೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ವಿಸ್ತರಣೆ, ಕೃಷಿ ಅರ್ಥಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ, ಕೃಷಿ ವ್ಯವಸಾಯ, ಕೃಷಿ ಜೀವ ರಸಾಯನಶಾಸ್ತ್ರ ಇವುಗಳಲ್ಲಿ ಮಾಸ್ಟರ್ ಪದವಿ, ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಹೈನು ವಿಜ್ಞಾನ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನನ್ನಲ್ಲಿ ನಿಹಿತವಾಗಿರುವ ಅಧಿಕಾರದನ್ವಯ ನಿಮಗೆ ಹಾಗೂ ಗೈರು ಹಾಜರಿಯಲ್ಲಿ ಪದವಿ ಪಡೆಯುವ ಅಭ್ಯರ್ಥಿಗಳಿಗೆ ಈ ವಿಶ್ವವಿದ್ಯಾಲಯದ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಸೈನ್ಸಸ್ ಅಗ್ರಿಕಲ್ಚರ್, ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಸೈನ್ಸ್ ಹಾರ್ಟಿಕಲ್ಚರ್, ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಸೈನ್ಸ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್, ಅಗ್ರಿಕಲ್ಚರಲ್ ಎಕನಾಮಿಕ್ಸ್, ಅಗ್ರಿಕಲ್ಚರಲ್ ಮೈಕ್ರೋಬಯಾಲಜಿ, ಸೆರಿಕಲ್ಚರ್, ಅಗ್ರಿಕಲ್ಚರ್ ಬಯೋಕೆಮಿಸ್ಟ್ರಿ, ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ವೆಟರ್ನರಿ ಸೈನ್ಸ್, the degree of Master of Science, Dairy Science, Poultry Science and the degree of Master of Fisheries Science ಪದವಿಗಳನ್ನು ಅನುಕ್ರಮವಾಗಿ ಪ್ರದಾನ ಮಾಡುತ್ತೇನೆ. ನಾನು ತಮಗೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿ, ತೋಟಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರದಲ್ಲಿ ಬ್ಯಾಚುಲರ್ ಪದವಿ, ಗೃಹ ವಿಜ್ಞಾನದಲ್ಲಿ ಬ್ಯಾಚುಲರ್ ಪದವಿ ಮತ್ತು ರೇಷ್ಮೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತಿದ್ದೇನೆ. ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತಿದ್ದೇನೆ. ಇವರನ್ನು ಪರೀಕ್ಷಿಸಿ ಇವರು ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಬ್ಯಾಚುಲರ್ ಪದವಿ, ಮೀನುಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ ಮತ್ತು ಹೈನು ತಾಂತ್ರಿಕತೆಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯಲು ಅರ್ಹರಾಗಿದ್ದರೆಂದು ನಿರ್ಧರಿಸಲಾಗಿದೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಬ್ಯಾಚುಲರ್ ಪದವಿ, ಮೀನುಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ ಮತ್ತು ಹೈನು ತಾಂತ್ರಿಕತೆಯಲ್ಲಿ
ಬ್ಯಾಚುಲರ್ ಪದವಿಗಳನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನನ್ನಲ್ಲಿ ನಿಹಿತವಾಗಿರುವ ಅಧಿಕಾರದನ್ವಯ ನಿಮಗೆ ಹಾಗೂ ಗೈರು ಹಾಜರಿಯಲ್ಲಿ ಪದವಿ ಪಡೆಯುವ ಅಭ್ಯರ್ಥಿಗಳನ್ನು ಅನುಕ್ರಮವಾಗಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸಸ್ ಅಗ್ರಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಹಾರ್ಟಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಹೋಮ್ ಸೈನ್ಸ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಸೆರಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಡೈರಿ ಟೆಕ್ನಾಲಜಿ ಪದವಿಗಳನ್ನು ಪ್ರದಾನ ಮಾಡುತ್ತೇನೆ. ಹಾಗೂ ಬಹುಮಾನಗಳನ್ನು ಪಡೆಯಲು ಗೌರವಪೂರ್ವಕವಾಗಿ ಹಾಜರುಪಡಿಸಲು ಹರ್ಷಿಸುತ್ತೇನೆ. ಎಸ್.ಸಿ.ವಿ. ರೆಡ್ಡಿ, ರೆಸಿಪಿಯೆಂಟ್ ಆಫ್ ಯೂತ್ ಎಂ. ಮಂಜುನಾಥ ಜಿ, ಮುರಳಿ ಟಿ.ಪಿ., ರೆಸಿಪಿಯೆಂಟ್ ಆಫ್ ರಾಮಮೂರ್ತಿ ವಿ, recipient of US Gold Medal. Rama H.N., recipient Agro Industries Corporation, Gujarat State Gold Medal for General Merit in MS Agri, shares with in MS Agri in Agriculture Entomology, shares with another. Mercy M.A., recipient of US Gold Medal for outstanding performance in his MSc Agricultural Economics. Lakshmaraj D., recipient of and Dr. K.C. Nayak Memorial Gold Medal for Best Student in MSc. S. Srinan, recipient of US Gold Medal for outstanding performance. R. Nagendra. C. Ram Kumar, recipient of US Gold Medal. Rijit Janke, recipient of US Gold Medal for outstanding performance in his MFSc degree in fish production and in his MFSc degree in industry. Mr. S. Sanjeev, extension graduate. Krishna R. Sajani, recipient of US Gold Medal for having secured first rank from among BSc Agriculture graduates of the university. He get centenary commemoration prize for general merit from among BSc Agriculture graduates. Sri R. Gundurao Gold Medal for general merit from among BSc Agriculture graduates. Belur Timmappa Gold Medal for general merit from among BSc Agriculture graduates. Aspect Gold Medal for General Merit in Agricultural Entomology and Plant Pathology. Deepa K. recipient of US Gold Medal for General Merit from among BSc Horticulture Gold Medal. Rupa Vasi, recipient of US Gold Medal for Lena Veristos, recipient of US Gold Medal for having completed the following group graduates of the university. Memorial Gold Medal for Best Student from among BSc Agriculture Marketing Corporation graduate. Natukar Nimba Rajkumar Gold Medal for having secured significant point coverage in medical medicine from among BSc graduates. Dr. Syed Mohiddin Memorial Gold Medal for highest cumulative grade point average in veterinary pathology from among BVSc graduates. Reliance International District 304 S2 Gold Medal for the best BVSc student. Dr. D.N. Vasudev Mudaliar Veterinary College Silver Jubilee Gold Medal for highest cumulative grade point average in veterinary clinical subjects from among BVSc graduates. And Dr. R.F. Patil Memorial Gold Medal for the best BVSc student in veterinary microbiology from among BVSc graduates. BSc Anna Caroline Narona, recipient of the Mohan Hegde Memorial Endowment Gold Medal for highest cumulative grade point average in Basic Science and Humanities from among graduates of UAS. US Employees Association Gold Medal for General Merit in Humanities from among graduates of UAS. And Mr. R.N. Ramachandra Memorial Gold Medal for General Merit from among BFSC graduates.
7. The highest cumulative grade point average in veterinary medicine from among BVSC graduates. Dr. Syed Mohiuddin Memorial Gold Medal for highest cumulative grade point average in veterinary pathology from among BVSC graduates. Alliance International District 304 is to gold medal from among BVSC graduates. Recipient of US Gold Medal for outstanding performance in his MBSc degree in gynecology obstetrics for the year 1980. Professor of Agricultural Botany and Seed Technology, the recipient of Nagama Dattatreya Award for significant contribution to agricultural research, botany and seed technology, and PhD in plant breeding and genetics in 1965 from Madras University. Dr. M. Mahadev worked as Senior Research Fellow at CFTRI Mysore from 66 to 68, as Assistant Village Breeder at Dharwad campus from 1968 to 69, as Plant Scientist Paddy at Regional Research Station Mandya. On my behalf, the speech during this convocation. Delighted to be here to participate in the convocation of the University of Agriculture Science, Bangalore. May I first of all congratulate all the students who would be receiving their degrees today and would be stepping into a new phase of their life and career. I am happy to learn that many of your teachers have also won prestigious awards at the state and national level, and under your dynamic Vice Chancellor has been honored with the Hooker Award. This university has certainly carved out a name for itself in the sphere of agriculture education in its short span of 25 years. Look back with nostalgic their achievement and to look forward to an exciting future which will enable them to play a significant role in the society in transferring knowledge and skills, in spreading the scientific temper, in driving away ignorance and poverty, and in mitigating the hardship of the farmers. This is the most opportune moment for you to resolve, to do your best, to uplift the poor, to raise agriculture production to new heights, and to engage yourself in fruitful research and education for the nation building. You have to ensure that the benefits reach to the weaker sections of the society. The remote and far-flung villages are given special attention. Of land and water resources. With more than 70% of the net cultivated area in India dependent on monsoon, research on dry land agriculture and watershed management has to be given alarming pace. Soil losses from fertile programs. It is about 90 million hectares of rain-fed land and about 143 million hectares of cultivated land that needs care and protection. The productivity of rain-fed land is very low. Despite the development of good technology and the large network of extension services, yields have been almost stagnant, tons per hectare on an average, while potential for 8 to 10 tons per hectare has been demonstrated for rice and wheat. The green revolution of the mid-60s and early 70s no doubt gave a tremendous boost to our morale and helped us in becoming self-sufficient in food grain production in the country. But now it is not enough. We have to plan as to how we are going to meet this situation of short supplies of agricultural commodities in a bad year, especially when demands have been rising year after year. Something concern the planners and the administrators of the central and the state government, but also the scientists and administrators of the university. The return from the irrigation command should